ಅರಬ್ಬರನ್ನ ಭಾರತದಿಂದ ಓಡಿಸಿದ ನಾಗಭಟ ಯಾರು? ಗುರ್ಜರ ಪ್ರತಿಹಾರರ ನಾಗಭಟನ ಬಗ್ಗೆ ನಮ್ಮ ಪಠ್ಯಗಳಲ್ಲಿ ಪಾಠಗಳೇ ಇಲ್ಲ. 1 ಲಕ್ಷಕ್ಕೂ ಅಧಿಕ ಸಂಖ್ಯೆ ಇದ್ದ ಅರಬ್ಬರ ಸೈನ್ಯವನ್ನ ಓಡಿಸಿದ ಹೇಗೆ ಒಂದು ಪುಟ್ಟ ಸಂಸ್ಥಾನದ ರಾಜ. ಅರಬ್ಬರೊಂದಿಗೆ ಹೋರಾಡೋದು ಭಾರತದ ಸಣ್ಣ ಪುಟ್ಟ ಸಂಸ್ಥಾನಗಳಿಗೆ ಸುಲಭದ ಮಾತಾಗಿರಲಿಲ್ಲ. ಮಧ್ಯ ಭಾರತದಲ್ಲಿ ಗುರ್ಜರ ಪ್ರತಿಹಾರ ರಾಜವಂಶವನ್ನ ಸ್ಥಾಪನೆ ಮಾಡಿದ್ದ ನಾಗಭಟ. ಇಂತಹ ಪರಾಕ್ರಮಶಾಲಿ ರಾಜನ ಬಗ್ಗೆ ನಮ್ಮ ಪಾಠಗಳಲ್ಲಿ ಇಲ್ಲ ಅನ್ನೋದೇ ನಿಜಕ್ಕೂ ವಿಪರ್ಯಾಸ. ನಮಸ್ಕಾರ. ನಮಗೆಲ್ಲ ಔರಂಗಜೇಬ, ಅಕ್ಬರ್, ಖಿಲ್ಜಿ, ಘಜನಿ, ಗೋರಿ, ತುಘಲಕ್ ಸೇರಿದಂತೆ ಇನ್ನೂ ಅನೇಕ ಮೊಘಲ್ ರಾಜರ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ. ನಮ್ಮ ದೇಶಕ್ಕೆ ದಾಳಿ ಮಾಡಿ ನಮ್ಮ ದೇಶವನ್ನ ಕೊಳ್ಳೆ ಹೊಡೆದು ನಮ್ಮ ದೇಶದ ರಾಜರುಗಳನ್ನ ಹೀನಾಯವಾಗಿ ಕೊಂದಂತಹ ಆ ಮೊಘಲರ ಬಗ್ಗೆ ನಮ್ಗೆ ಗೊತ್ತಿದೆ. ಆದ್ರೆ ಮೊಘಲರೊಂದಿಗೆ ಹೋರಾಟ ಮಾಡಿ ಸ್ವರಾಜ್ಯಕ್ಕಾಗಿ ತಮ್ಮ ಪ್ರಾಣವನ್ನ ತೆತ್ತಂತಹ ನಮ್ಮದೇ ದೇಶದ ರಾಜರುಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಪಠ್ಯ ಪುಸ್ತಕಗಳಲ್ಲಿ ಅಂತಹ ಪರಾಕ್ರಮಶಾಲಿ ರಾಜರುಗಳ ಬಗ್ಗೆ ಮಾಹಿತಿಯೂ ಇಲ್ಲ. ಹಾಗಾಗಿ ಇವತ್ತು ನಾನು ನಮ್ಮ ದೇಶದ ಒಬ್ಬ ಪರಾಕ್ರಮಶಾಲಿ ರಾಜನ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಅದು ಬೇರೆ ಯಾರೂ ಅಲ್ಲ, 8ನೇ ಶತಮಾನದಲ್ಲಿದ್ದಂತಹ ರಾಜ ನಾಗಭಟ. ಅದು ಭಾರತ ನಿರಂತರವಾಗಿ ಅರಬ್ಬರ ಆಳ್ವಿಕೆಯಿಂದ ಬೇಸತ್ತಿದ್ದಂತಹ ಕಾಲ. ಅದೇ ಸಮಯದಲ್ಲಿ ಮಧ್ಯ ಭಾರತದಲ್ಲಿ ಒಂದು ಹೊಸ ರಾಜವಂಶ ಸ್ಥಾಪನೆಯಾಗುತ್ತೆ. ಅದೇ ಗುರ್ಜರ ಪ್ರತಿಹಾರ. ಈ ಗುರ್ಜರ ಪ್ರತಿಹಾರ ರಾಜವಂಶವನ್ನ ಸ್ಥಾಪನೆ ಮಾಡಿದ್ದು 1ನೆಯ ನಾಗಭಟ. ಗುಜರಾತನ್ನ ಗಡಿಯನ್ನಾಗಿಸಿ ಉಜ್ಜಯಿನಿಯನ್ನ ತನ್ನ ರಾಜಧಾನಿಯನ್ನಾಗಿಸಿ ಈ 1ನೇ ನಾಗಭಟ ಆಳ್ವಿಕೆಯನ್ನ ಮಾಡ್ತಿದ್ದ. ಹೀಗೆ ಆಳ್ವಿಕೆ ಮಾಡ್ತಾ ಇರಬೇಕಾದ್ರೆ ಅರಬ್ಬರ ಖಲೀಫನ ಸೇನೆ ಉಜ್ಜಯಿನಿಯತ್ತ ದಂಡೆತ್ತಿ ಬರುತ್ತೆ. ಈ ಖಲೀಫನ ಸೇನೆಯನ್ನ ಎದುರು ಹಾಕಿಕೊಳ್ಳುವಂಥದ್ದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಭಾರತದ ಸಣ್ಣ ಪುಟ್ಟ ಸಂಸ್ಥಾನಗಳಿಗೆ ಈ ಖಲೀಫನ ಸೇನೆಯೊಂದಿಗೆ ಕಾದಾಡೋದು, ಹೋರಾಡೋದು ಅಷ್ಟು ಸುಲಭದ ಮಾತಲ್ಲ. ಅದು ಕಷ್ಟ ಸಾಧ್ಯವಾಗಿತ್ತು. ಆದ್ರೆ ನಾಗಭಟ ಅರಬ್ಬರ ಸೇನೆಯನ್ನ ತನ್ನ ಬುದ್ಧಿವಂತಿಕೆ, ಚಾಣಾಕ್ಷತನ ಹಾಗೂ ತನ್ನ ಸೈನ್ಯವನ್ನ ಇಟ್ಟುಕೊಂಡು ಸೋಲಿಸ್ತಾನೆ. ಯಾವಾಗ ಈ ಅರಬ್ಬರು ತನ್ನ ಸಂಸ್ಥಾನದತ್ತ ದಂಡೆತ್ತಿ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ನಾಗಭಟನಿಗೆ ತಿಳಿಯುತ್ತೋ ಆಗ್ಲೇ ನಾಗಭಟ ತನ್ನ ಸೈನ್ಯವನ್ನೆಲ್ಲ ಸಿದ್ಧಪಡಿಸಿ ಯುದ್ಧಕ್ಕಾಗಿ ಸಿದ್ಧನಾಗ್ತಾನೆ. ಕೇವಲ ತನ್ನ ಸೈನ್ಯವನ್ನ ಇಟ್ಟುಕೊಂಡು ಆ ಖಲೀಫನ ಸೇನೆಯೊಂದಿಗೆ ಹೋರಾಡೋದು ಬಹಳ ಕಷ್ಟ ಅನ್ನುವಂತಹ ವಿಷಯ ನಾಗಭಟನಿಗೆ ಗೊತ್ತಿರುತ್ತೆ. ಹಾಗಾಗಿ ನಾಗಭಟ ಒಂದು ಉಪಾಯವನ್ನ ಮಾಡ್ತಾನೆ. ಅದೇನಂದ್ರೆ ತನ್ನ ಅಕ್ಕಪಕ್ಕ ಇರುವಂತಹ ಸಣ್ಣ ಪುಟ್ಟ ಸಂಸ್ಥಾನಗಳ ರಾಜರೊಂದಿಗೆ ಮಾತುಕತೆಯನ್ನ ನಡೆಸಿ ಯುದ್ಧಕ್ಕಾಗಿ ಅವರ ಸಹಾಯವನ್ನ ಕೊಡ್ತಾನೆ. ಅಕ್ಕಪಕ್ಕ ಇದ್ದ ಸಂಸ್ಥಾನಗಳಲ್ಲಿ ರಾಜಸ್ಥಾನದ ಕೆಲ ಭಾಗಗಳನ್ನ ಆಳ್ತಾ ಇದ್ದಂತಹ ಬಪ್ಪ ರಾವಲ್ ಬಹಳ ಪರಾಕ್ರಮಶಾಲಿ ರಾಜನಾಗಿರ್ತಾನೆ. ನಾಗಭಟ ಬಪ್ಪ ರಾವಲ್ನ ಸಹಾಯವನ್ನ ಕೇಳಿದ್ದೇ ತಡ ಈ ಬಪ್ಪ ರಾವಲ್ ಹಿಂದೂ ಮುಂದೂ ನೋಡದೆ ನಾಗಭಟನ ಸಹಾಯಕ್ಕೆ ಧಾವಿಸ್ತಾನೆ. ನಾಗಭಟ ಹಾಗೂ ಬಪ್ಪ ರಾವಲ್ ಈ ಇಬ್ರು ವೀರರು ಕೂಡ ಬಹಳ ಪರಾಕ್ರಮಶಾಲಿಗಳು. ಇಬ್ಬರು ಸೇರಿಕೊಂಡು ಖಲೀಫನ ಸೇನೆಯನ್ನ ಹೊಡೆದುರುಳಿಸೋದಕ್ಕೆ ತಯಾರಾಗ್ತಾರೆ. ಅರಬ್ಬರದ್ದು ಸುಮಾರು 50,000 ಅಶ್ವದಳ, ಕಾಲಾಳುಗಳು ಸೇರಿದಂತೆ ಸುಮಾರು 1 ಲಕ್ಷಕ್ಕೂ ಅಧಿಕ ಸೈನಿಕರನ್ನ ಹೊಂದಿದ್ದಂತಹ ಒಂದು ಸೇನೆ. ಈ ದೈತ್ಯ ಸೈನ್ಯವನ್ನ ಅಶ್ವದಳ, ಕಾಲಾಳುಗಳು ಎಲ್ಲಾ ಸೇರಿ ಒಟ್ಟಾಗಿ ಕೇವಲ 40,000 ಸಂಖ್ಯೆ ಇರುವಂತಹ ಈ ನಾಗಭಟನ ಸೈನ್ಯ ಎದುರಿಸುವುದಕ್ಕೆ ಸಿದ್ಧವಾಗುತ್ತೆ. ನಾಗಭಟ ಮತ್ತು ಬಪ್ಪ ರಾವಲ್ ಇವರಿಬ್ಬರು ಕೂಡಿ ಬಹಳ ಚಾಣಾಕ್ಷತನದಿಂದ ಈ ಒಂದು ಯುದ್ಧವನ್ನ ಮಾಡ್ತಾರೆ. ಅರಬ್ಬರ ಸೇನೆ ಉಜ್ಜಯಿನಿಯತ್ತ ಧಾವಿಸಿ ಬರುತ್ತೆ. ಆಗ ಉಜ್ಜಯಿನಿಯಲ್ಲಿದ್ದಂತಹ ನಾಗಭಟ ತನ್ನ ಸೈನ್ಯದೊಂದಿಗೆ ಸೇರಿ ಅರಬ್ಬರ ಸೇನೆಯನ್ನ ಹೊಡೆದುರುಳಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ನಾಗಭಟನ ಚಾಣಾಕ್ಷತನವನ್ನ ಕಂಡಂತಹ ಅರಬ್ಬರ ಅರ್ಧಕ್ಕರ್ಧ ಸೇನೆ ವಾಪಸ್ ಹೊರಟು ಹೋಗುತ್ತೆ. ಹೀಗೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ದಾರಿ ಮಧ್ಯದಲ್ಲಿ ನಿಂತಿದ್ದಂತಹ ಬಪ್ಪ ರಾವಲ್ನ ಸೇನೆ ಈ ಅರಬ್ಬರ ಸೇನೆಯನ್ನ ಹೊಡೆದುರುಳಿಸುತ್ತೆ. ಒಟ್ಟಿನಲ್ಲಿ ಕೇವಲ 40,000 ಸಂಖ್ಯೆ ಇರುವಂತಹ ನಾಗಭಟನ ಸೇನೆ 1 ಲಕ್ಷಕ್ಕೂ ಅಧಿಕ ಸಂಖ್ಯೆ ಇರುವಂತಹ ಅರಬ್ಬರ ಸೇನೆಯನ್ನ ಈ ಒಂದು ಯುದ್ಧದಲ್ಲಿ ಹೊಡೆದುರುಳಿಸುತ್ತೆ. ಈ ಒಂದು ಘನಘೋರ ಯುದ್ಧದಲ್ಲಿ ನಾಗಭಟ ಅರಬ್ಬರನ್ನ ಓಡಿಸೋದ್ರಲ್ಲಿ ಯಶಸ್ವಿ ಆಗ್ತಾನೆ. ಮುಂದೆ 2 ದಶಕಗಳ ಕಾಲ ತನ್ನ ಆಳ್ವಿಕೆಯನ್ನ ನಡೆಸ್ತಾನೆ. ಇಂತಹ ಒಬ್ಬ ಪರಾಕ್ರಮಶಾಲಿ ಚಾಣಾಕ್ಷತನದ ರಾಜ ಅರಬ್ಬರನ್ನ ಭಾರತದಿಂದ ಓಡಿಸಿದಂತಹ ರಾಜನ ಬಗ್ಗೆ ನಮ್ಮ ಪಠ್ಯಗಳಲ್ಲಿ ಪಾಠಗಳೇ ಇಲ್ಲ, ಮಾಹಿತಿಗಳೇ ಇಲ್ಲ ಅನ್ನೋದು ನಿಜಕ್ಕೂ ವಿಪರ್ಯಾಸವೇ ಸರಿ.
ಇನ್ನು ಮುಂದಿನ ದಿನಗಳಲ್ಲಾದರೂ ನಮ್ಮ ದೇಶದ ಪರಾಕ್ರಮಶಾಲಿ ರಾಜರ ಬಗ್ಗೆ, ನಮ್ಮ ದೇಶದ ಇತಿಹಾಸದ ಬಗ್ಗೆ ಪಾಠಗಳು ಬರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.